ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಫೋನ್ ಯಾರು ಯಾವುದೋ ಅನ್ನೋನ್ ನಂಬರ್ ಸರ್. ಯಾರು ಅಂತ ವಿಚಾರಿಸು. ಹಲೋ ಹಲೋ, ನಾನು ಸದಾಶಿವ ಅಂತ ಮಾತಾಡ್ತಾ ಇರೋದು. ಜೀವ ಅವ್ರ ತಂದೆ ರಾಜೇಂದ್ರ ಭೂಪತಿ ಅವರಿದ್ದಾರಾ? ಹಾಂ ಸರ್. ಸರ್ ಜೀವ ಅವ್ರ ತಂದೆ ಮಾತಾಡ್ತಿದ್ದಾರೆ. ಜೀವ ಅವ್ರ ತಂದೆನಾ? ನನಗ್ಯಾಕೆ ಫೋನ್ ಮಾಡಿದ್ರು? ಕೊಡು. ಹಲೋ, ರಾಜೇಂದ್ರ ಭೂಪತಿ ಅವರ? ಹೌದು, ನಾನೇ ಮಾತಾಡ್ತಾ ಇರೋದು. ಏನು ಮೇಷು ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ತಾವು ಅನ್ಯತಾ ಭಾವಿಸಬಾರ್ದು. ಚೇಚೆ, ಎಲ್ಲಾದ್ರೂ ಉಂಟೆ? ಜೀವ ನನಗೆ ಆಪ್ತ ಅಂದಮೇಲೆ ನೀವು ನನಗೆ ಆಪ್ತರೇನೆ. ಹೆಚ್ಚಾಗಿ ನೀವು ಕನ್ನಡ ಮೇಷ್ಟ್ರು ಅಂದರೆ ತಾಯಿ ಭುವನೇಶ್ವರಿಗೆ ಅರ್ಚಕರಿದ್ದ ಹಾಗೆ. ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಹೇಳಿ ಮೇಷ್ಟ್ರ, ಏನು ವಿಚಾರ? ನಿಮ್ಮ ಹಾಗೆ ನನಗೂ ನಿಮ್ಮ ಮೇಲೆ ತುಂಬ ಗೌರವ ಇದೆ. ನಿಮ್ಮಂಥವರು ನನ್ನ ಮಗನಿಗೆ ಬೆನ್ನೆಲುಬಾಗಿ ನಿಂತಿರೋದು, ಪಾರ್ಟ್ನರ್ ಆಗಿರೋದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ಆದರೆ ಅದು ಬಿಸ್ನೆಸ್ಗಷ್ಟೇ ಸೀಮಿತವಾಗಿದ್ದರೆ ಒಳ್ಳೆಯದು ಅಂತ ನಂಗೆ ಅನ್ಸುತ್ತೆ. ಯಾಕೆ ಮೇಷ್ಟ್ರ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಮಗ ನಿಮ್ಮ ಜೊತೆ ಸೇರಿಕೊಂಡು ಬಿಸ್ನೆಸ್ ಮಾಡೋದು ಸರಿ, ಆದರೆ ನಿಮ್ಮ ಜೊತೆ ಸೇರಿಕೊಂಡು ಚಟಗಳನ್ನ ಕಳೆಯೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮೇಷ್ಟ್ರೆ, ಅದು ಅವನು ದಾರಿ ತಪ್ತಾ ಇದ್ದಾನೆ. ಮೊದಲು ಅವನು ಹಿಂಗಿರಲಿಲ್ಲ. ನಿಮ್ಮ ಜೊತೆ ಸೇರಿದ್ಮೇಲೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಕೇಳಿದ್ರೆ ಸೋಷಲೈಸ್ ಆಗಬೇಕು ಅಂತ ಹೇಳ್ತಾನೆ. ನೋಡಿ, ನೀವು ವಯಸ್ಸಲ್ಲಿ ಅವನಿಗಿಂತ ದೊಡ್ಡವರು ಅಂದಮೇಲೆ ನೀವು ಅವನಿಗೆ ಬುದ್ಧಿ ಹೇಳಬೇಕಲ್ವಾ? ಅದನ್ನು ಬಿಟ್ಟು ಈ ರೀತಿ. ಇಲ್ಲ ಮೇಷ್ಟ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನಿಮ್ಮ ಮಗ ನಿಮ್ಮ ಥರನೇ ಸಭ್ಯಸ್ಥ. ಹಾಗೆ ಸ್ವಲ್ಪ ಕಂಪ್ನಿ ಕೊಡೋದಕ್ಕೆ ಸ್ವಲ್ಪ ಡ್ರಿಂಕ್ಸ್ ತೊಗೊಳ್ತಾನೆ ಅಷ್ಟೇ. ಅದರಿಂದ ಅಪಾಯ ಏನೂ ಇಲ್ಲ. ನೀವೇನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲ ಇವರು, ನನಗೆ ಗೊತ್ತು, ಮನುಷ್ಯನ ಅಧೋಗತಿ ಶುರುವಾಗೋದೇ ಹೀಗೆ. ಒಂದೇ ಒಂದು ತಪ್ಪು ಹೆಜ್ಜೆ ಸಾಕು ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ. ಅದು ನಮ್ಮನ್ನು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಟೈಮ್ ಪಾಸ್ಗೆ ಅಂತ ಶುರುವಾಗಿದ್ದು ಮುಂದಕ್ಕೆ ಚಟ ಆಗತ್ತೆ. ಅದು ಹೇಗಾಗತ್ತೆ ಅಂದರೆ, ಮೊದಲು ಇವನು ಡ್ರಿಂಕ್ಸ್ ಕುಡಿತಾನೆ, ಆಮೇಲೆ ಡ್ರಿಂಕ್ಸೇ ಇವನ್ನ ನುಂಗಿ ನೀರು ಕುಡಿಯತ್ತೆ. ಅದು ಹಾಗೆ ಆಗೋದು. ಡ್ರಿಂಕ್ಸ್ ಅನ್ನೋದು ಬರೀ ದೇಹದ ಆರೋಗ್ಯ ಅಷ್ಟೇ ಅಲ್ಲ, ಮನಸ್ಸಿನ ಆರೋಗ್ಯನೂ ಹಾಳು ಮಾಡುತ್ತೆ. ಡ್ರಿಂಕ್ಸ್ ಮಾಡೋ ವ್ಯಕ್ತಿ ಬೇರೆ ಥರನೇ ಆಗ್ಬಿಡ್ತಾನೆ. ನನ್ನ ಮಗ ಆ ಥರ ಆಗೋದು ನನಗೆ ಖಂಡಿತ ಇಷ್ಟ ಇಲ್ಲ. ಅದನ್ನು ಮಾಡಿದ್ರೆ ಮಾತ್ರ ಸೋಷಿಯಲೈಸ್ ಮಾಡ್ದಂಗೆ ಆಗತ್ತೆ ಅನ್ನೋದು ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ಇಲ್ಲ ಮೇಷ್ಟ್ರೆ, ಆ ಥರ ಏನೂ ಆಗೋದಿಲ್ಲ. ನೀವು ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಡ್ರಿಂಕ್ಸ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಈಗ ನೋಡಿ, ನನಗೆ ಬುದ್ಧಿ ಬಂದಾಗಲಿಂದಲೂ ಕುಡಿತಾ ಇದ್ದೀನಿ. ಏನಾಗಿದೆ ನನಗೆ? ನನ್ನ ಜೀವನ ವ್ಯವಹಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆಯಲ್ಲ. ಇರಬಹುದು, ಅದು ನಿಮ್ಮ ಜೀವನ, ನಿಮ್ಮ ಆಯ್ಕೆ. ಅದ್ರ ಬಗ್ಗೆ ನಾನೇನೂ ಮಾತಾಡಲ್ಲ. ಆದರೆ ನನ್ನ ಮಗ ಮೊದಲು ಇದೆಲ್ಲ ಯಾವುದು ಮಾಡದೇ ಇದ್ದವನು ಈಗ ಡ್ರಿಂಕ್ಸ್ ಮಾಡ್ತಾನೆ ಅಂದರೆ ಇದು ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಒಬ್ಬ ಮೇಷ್ಟ್ರಾಗಿ ನನ್ನ ಮಗ ಈ ಥರ ಎಲ್ಲ ಮಾಡೋದು ನನಗೊಂಚೂರು ಇಷ್ಟ ಇಲ್ಲ. ಮೇಲಾಗಿ ಅದು ನಮ್ಮ ಸಂಸ್ಕಾರನೂ ಅಲ್ಲ, ನಮ್ಮ ಜೀವ ಬೆಳೆದು ಬಂದ ರೀತಿ ಇದಲ್ಲ. ನಾನು ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿರೋನು ಅಂದಮೇಲೆ ನನ್ನ ಮಗ ಹೀಗೆಲ್ಲ ಮಾಡ್ತಾನೆ ಅಂದರೆ ನಾನು ನೋಡಿಕೊಂಡು ಸುಮ್ಮನಿರೋಕ್ಕಾಗಲ್ಲ. ಅಲ್ಲ ಮೇಷ್ಟ್ರೆ, ನಾನು ಹೇಳೋದು ನೋಡಿ, ದಯವಿಟ್ಟು ನನ್ನನ್ನು ಸಮಾಧಾನ ಮಾಡೋಕ್ಕೆ ಬರಬೇಡಿ. ಅವನು ಈ ಥರ ಬದಲಾಗ್ತಿರೋದು ಖಂಡಿತ ಒಳ್ಳೆಯದಕ್ಕಲ್ಲ. ಇದರಿಂದ ಅವನಿಗಾಗೋ ಉಪಯೋಗಕ್ಕಿಂತ ಅಪಾಯನೇ ಜಾಸ್ತಿ. ಸಾಧ್ಯವಾದರೆ ಅವನಿಗೆ ಬುದ್ಧಿ ಹೇಳಿ ಮಾರ್ಗದರ್ಶನ ಕೊಡಿ. ಅದು ಬಿಟ್ಟು ಈ ಥರ ದಾರಿ ತಪ್ಪಿಸೋ ಕೆಲಸ ದಯವಿಟ್ಟು ಮಾಡಬೇಡಿ. ಇದನ್ನ ಬರೀ ರಿಕ್ವೆಸ್ಟ್ ಅಂತ ಅಲ್ಲ, ವಾರ್ನಿಂಗ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ನಾನೀಗ ಫೋನ್ ಇಡ್ತೀನಿ. ಜೈ, ಏನಾಯ್ತು? ಏನಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಐ ಆಮ್ ಅ ಲೂಸರ್ ಬೇಬಿ, ಬ್ಲಡಿ ಲೂಸರ್. ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಜೈ,
ಕಾಮ್ ಡೌನ್. ಈಗಂತದ್ದು ಏನಾಯ್ತು? ಜೈ, ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು? ಪ್ರತಿ ಸಲ ಏನಾದ್ರೂ ಒಂದು ಪ್ಲಾನ್ ಆಗ್ತೀನಿ, ಯಾವ್ದು ವರ್ಕೌಟ್ ಆಗ್ತಿಲ್ಲ. ಏನೋ ಒಂದು ಆಗುತ್ತೆ, ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ಕೋತೀನಿ, ಆದ್ರೆ ಪ್ರತಿ ಸಲ ಫ್ಲಾಪ್ ಆಗುತ್ತೆ ಬೇಬಿ. ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಇರೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾ ಇದೀನಿ, ಆದ್ರೆ ಯಾವ್ದು ವರ್ಕೌಟ್ ಆಗ್ತಿಲ್ಲ ಬೇಬಿ, ಯಾವ್ದು ವರ್ಕೌಟ್ ಆಗ್ತಿಲ್ಲ. ಅಲ್ಲ ಜೈ, ಇವಾಗ ಏನಾಯ್ತು ಅಂತ ನೀವು ಈ ತರ ಹೇಳ್ತಾ ಇದ್ದೀರಾ? ಅವ್ರಗಳನ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ನಲ್ಲ, ಫ್ಲಾಪ್ ಆಗೋಯ್ತು ಬೇಬಿ. ಇಟ್ಸ್ ಅ ಬ್ಲಡಿ ಫ್ಲಾಪ್ ಶೋ. ಪ್ರತಿ ಸಲ ಏನೇ ಪ್ಲಾನ್ ಹಾಕು, ಏನೇ ಸ್ಕೆಚ್ ಹಾಕು, ಎಲ್ಲದಲ್ಲೂ ಸೋಲ್ತಾನೆ ಬಂದಿದ್ದೀನಿ. ಏನು ಅಂತ ಮಾಡ್ತಾ ಇಲ್ಲಿ ನಾನು, ಬರೀ ಸೋಲು ಸೋಲು ಸೋಲು. ಸಾಕಾಗೋಗಿದೆ ನನಗೆ. ಸಮಾಧಾನ ಮಾಡ್ಕೊಳ್ಳಿ ಜೈ. ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ನಂಗೆ ಗೊತ್ತು ನೀವು ನನಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ. ಬಟ್ ವಾಟ್ ಟು ಡೂ, ಎಲ್ಲ ನಮ್ಮ ಬ್ಯಾಡ್ ಲಕ್. ನೋಡೋಣ, ಮೇ ಬಿ ನಮಗೆ ಇನ್ನೊಂದು ಆಪರ್ಚುನಿಟಿ ಸಿಗ್ಬೋದಲ್ವಾ? ಲಾಸ್ಟ್ ಹೋಪ್ ವಿಲ್ ಬಿ ದ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅಷ್ಟೇ ನಾವು ಮಾಡಬೇಕಾಗಿರೋದು. ಪ್ಲೀಸ್ ಕಾಮ್ ಡೌನ್. ಹೌದು, ನಿಮ್ಮ ಮೇಲೆ ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ನಿಮ್ಮ ಅತ್ತಿಗೆಗೇನು ಗೊತ್ತಾಗಿಲ್ಲ ತಾನೆ? ಇವಾಗ ಸ್ವಲ್ಪ ಸಮಾಧಾನ ಆಯಿತು. ನಿಮ್ಮ ಅತ್ತಿಗೆಗೆ ಏನಾದರೂ ಗೊತ್ತಾಗಿದ್ದಿದ್ರೆ, ಓ ಗಾಡ್, ಎಷ್ಟು ದೊಡ್ಡ ಹೆಡ್ಡೇಕ್ ಆಗಿರೋದು. ಬಿಡಲ್ಲ ನಿಮ್ಮನ್ನ, ನಿಮ್ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತು ಮಿಸ್ ಆಗಿರ್ಬೋದು, ಮುಂದಕ್ಕೊಂದಿನ ತಗ್ಲಾಕೊಂಡೇ ತಗ್ಲಾಕು. ಕಮ್ ಆನ್ ಬಾಯ್ಸ್, ಏನಾಯ್ತು? ಮಾತಾಡೋ ಸೀನ ಕೆಲ್ಸ ಡನ್ ತಾನೆ? 3 ಜನದ ಕತೆ ಫಿನಿಶ್ ತಾನೆ? ಏಯ್, ಯಾಕೆ ಹಿಂಗ್ ತಲೆ ತಗ್ಸ್ಕೊಂಡು ನಿಂತೀರಾ? ಮಾತಾಡ್ರೋ, ಏನಾಯ್ತು? ಏಯ್, ಟೆನ್ಷನ್ ಕೊಡ್ಬೇಡಿ, ಏನಾಯ್ತು ಅಂತ ಹೇಳಿ. ಬಾಸ್, ಅದು ಹೊಗಳ್ರೋ, ಏನಾಯ್ತು? ಬಾಸ್, ಅದು ಏನಾಯ್ತಂದ್ರೆ ಇನ್ಯಾವನೋ ನಮ್ ಗಾಡಿ ಗಡ್ಡ ಬರ್ತಿದ್ದಾನೆ. ಸಾರಿ ಬಾಸ್. ಏನೋ ಸಾರಿ? ಏನೋ ಸಾರಿ? ಸಾರಿ ಅಂದ್ರೆ ಇವಾಗ ಕಳ್ಕೊಂಡಿರೋ ಚಾನ್ಸ್ ಮತ್ತೆ ಸಿಗುತ್ತಾ? ಸಿಗುತ್ತೆ ನಾವು 4 ಜನ 4 ಕತೆ ತಗೊಂಡ್ ಮೇಚೆ ಹೋಗಿ ನಿಮ್ ಯೋಗ್ಯತೆಗೆ. ಎಂತ ಒಳ್ಳೆ ಚಾನ್ಸ್ ಇದು, ಹಾಳು ಮಾಡ್ಬಿಟ್ರಲ್ಲ ಕೊಟ್ಟಿದ್ದೊಂದು ಕೆಲಸ ನೆಟ್ಟಗ್ ಮಾಡ್ದಿರಾ. ವೇಸ್ಟ್ ನನ್ನ ಮಕ್ಕಳ, ರೌಡಿಗಳ ನೀವು. ಆ ಪದಕ್ಕೆ ಅವಮಾನ. ನಿಮ್ಮನ್ನ ನಂಬ್ಕೊಂಡು ನನ್ನ ಹಣೆ ಬರ ತಿದ್ದಿದ್ದೀರಾ ಇವತ್ತು ಅನ್ಕೊಂಡಲ್ಲೋ. ಏನೋ ಬಿಲ್ಡಪ್ ಕೊಟ್ಟಿದ್ದೀನಿ ಫೋನಲ್ಲಿ. ಏನ್ ಬಿಲ್ಡಪ್ ಕೊಟ್ಟಿದ್ದೀನಿ ಫೋನಲ್ಲಿ? ಕರಳಕ್ಕಿತ್ತು ಸರ ಮಾಡ್ಕೋತ್ಯಾ? ಮುಖ ನೋಡ್ಕೊಂಡಿದ್ದು ಕನ್ನಡಿಲಿ. ರೌಡಿಗಳಂತ ರೌಡಿಗಳು ಹೊರಡಿ ಇಲ್ಲಿಂದ, ಹೋಗ್ತಾರೆ. ಇನ್ನು ಏನ್ ಮುಖ ನೋಡ್ಕೊಂಡಿದ್ದೀರಾ? ಹೋಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.